ಅಪ್ಪು ಸರ್ ಹೊಸಬರಿಗಂತೂ ಅವಕಾಶಗಳನ್ನು ಕೊಟ್ಟೇ ಕೊಡ್ತಾರೆ, ಪ್ರೋತ್ಸಾಹಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವು ಅವ್ರನ್ನ ಭೇಟಿ ಮಾಡಿದ್ದು, ಅವ್ರ ಪ್ರೋತ್ಸಾಹ ಸಿಕ್ಕಿದ್ದು, ಎಷ್ಟು ಖುಷಿ ಇತ್ತು ಆ ಕ್ಷಣಗಳು? ಇಲ್ಲ, ಅದೇ ಲೈಕ್ ನನ್ಗೆ ಇಲ್ಲಿ ರಿಷಬ್ ಸರ್ ಟೀಮ್ ಅಲ್ಲಿ ಏನಾಗಿತ್ತು, ಒನ್ಸ್ ಅಗೇನ್ ಅದೇ ಅಲ್ಲಿ ಫೀಲ್ ಆಗ್ತಾ ಹೋಯ್ತು. ಅಂದ್ರೆ ಬಿಕಾಸ್ ಮತ್ತೆ ಒನ್ಸ್ ಅಗೇನ್ ಹೊಸ ಟೀಮು, ಬಟ್ ನನ್ಗೆ ಅದ್ರದ್ದು ಸ್ಟ್ರೆಂತ್ ಗೊತ್ತಿತ್ತು. ಯಾಕಂದ್ರೆ ಹೊಸ ಟೀಮ್ ಗಳಲ್ಲಿ ಇರೋ ಒಂದು ಜೋಶು ಮುಂಚೆ ಮಾಡಿರೋರ್ಗೆ, ಬಿಕಾಸ್ ಅವ್ರದ್ದು ಬೇರೆ ಬೇರೆ ವಿಷಯಗಳಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಬಟ್ ಹೊಸಬ್ರು ತುಂಬಾ ಒಂದು ಇನ್ನೋಸೆನ್ಸ್ ಅಲ್ಲಿ ಹೋಗಿ ಒಂದು ಸಿನಿಮಾ ಮಾಡೋದಿತ್ತಲ್ಲ. ಸಿಂಧುವರ್ಗೂ ಅಷ್ಟೇ, ಅವ್ರಿಗೆ ತುಂಬಾ ಲೈಕ್ ಅವ್ರು ಎಲ್ಲಿಂದನೋ ಲೈಕ್ ಒಂದು ಕತೆ ಒಂದು ಮಾಡಿದ್ದನ್ನ ಇಲ್ಲಿ ತೆರೆ ಮೇಲೆ ತರೋದಕ್ಕೆ ಅವ್ರು ಏನ್ ಇದ್ ಮಾಡಿದ್ರು. ಅಂಡ್ ಅದಕ್ಕೆ ಕಂಪ್ಲೀಟ್ ಅಪ್ಪು ಸರ್ ಇಂದ ಇರ್ಬೋದು ಅಥವಾ ಅಶ್ವಿನಿ ಮೇಡಮ್ ಇಂದ ಇದ್ದಿದ್ದೊಂದು ಸಿಕ್ಕಿದೊಂದು ಸಪೋರ್ಟ್ ಇದೆಯಲ್ಲ ಆ ಟೈಮ್ ಅಲ್ಲಿ. ಇವನ್ ಆಫ್ಟರ್ ಅಪ್ಪು ಸರ್ದು ಇದಾದ್ಮೇಲೂ ಕೂಡ ಅಶ್ವಿನಿ ಮೇಡಮ್ ಒಂದ್ಸಲಿ ನಿಂತು ಅದಕ್ಕೋಸ್ಕರ, ಅಂದ್ರೆ ಮುಂಚೆ ಒಂದ್ಸಲಿ ಅಪ್ಪು ಸರ್ ಇದಕ್ ಮಾತು ಕೊಟ್ಟಿದ್ರು ಅಂತ ಹೇಳಿ ಅವ್ರ ಅದಕ್ಕೆ ನಿಂತು ಮಾಡಿದ್ರಲ್ಲ ಆ ಸಿನಿಮಾನ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಲೈಕ್ ಇಲ್ಲ ಅಂದಿದ್ರೆ ಇವತ್ತು ಆ ಸಿನಿಮಾ ಆಗ್ತಿತ್ತೋ ಬಿಡ್ತಿತ್ತೋ, ಬೇರೆ ಯಾರು ಮಾಡ್ತಿದ್ರು ಅದು ಗೊತ್ತಿಲ್ಲ. ಬಟ್ ಅದನ್ನ ಅವ್ರು ಅಷ್ಟು ನಂಬಿಕೆ ಇಟ್ಟು ಎಲ್ಲ ಹೊಸಬ್ರದೊಂದು ಟೀಮ್ಗೆ ಒಂದು ಕೊಟ್ಟು ಮಾಡಿದ್ದು. ಅಂಡ್ ಆ ಸಿನಿಮಾ ಹೊರಗಡೆ ಬಂದ್ಮೇಲೆ PRK ಪ್ರೊಡಕ್ಷನ್ ಹೌಸ್ಗಿರ್ಬೋದು ಅಥವಾ ಜನಕ್ಕಿರ್ಬೋದು, ಅದಷ್ಟು ಒಂದು ರೆಕಗ್ನಿಷನ್ ಸಿಕ್ಕಿದ್ದು ಆ ಸಿನಿಮಾಗೂ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅದೆಲ್ಲೋ ಒಂದ್ ಕಡೆ ಅದು ಸೀಡ್ ಆಗಿರ್ಲಿಲ್ಲ, ಅವ್ರಿಗೆ ಅದನ್ನ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ ಅಂದಿದ್ರೆ ಮೇ ಬಿ ಗೊತ್ತಿಲ್ಲ ಇವತ್ತು ಆ ಸಿನಿಮಾ ಆಗ್ತಿತ್ತು ಇಲ್ಲ ಅನ್ನೋದುವೆ